जीवनभर कष्ट करून समाजातील काहीतरी देणं हे प्रत्येकाचं स्वप्न असतं। आपल्या आई वडिलांचं नाव अमर व्हावं, त्यांचं स्मरण कायम राहावं या भावनेतून हारुगिरीच्या बालकृष्ण जांभगी यांनी एक मोठं स्वप्न पूर्ण केलं आहे। बालपणापासून मनात असलेले हे स्वप्न त्यांनी आपल्या कुटुंबाच्या माध्यमातून साकार केलं। हारुगेरी शहराच्या मध्यवर्ती भागात तब्बल 18 लाख रुपयांच्या खर्चाने क्रांतीवीर संगोळी रायण्णा यांचा भव्य कांस्य पुतळा त्यांनी प्रतिष्ठापित केला आहे। या कार्यामुळे जांभगी कुटुंबांचं सर्वत्र कौतुक होत आहे। या प्रसंगी कवलगुड्डे येथील पूज्य श्री अमरेश्वर महाराज म्हणाले की आजच्या तरुण पिढीने क्रांतीवीर रायण्णा यांचे शौर्य, त्याग, बलिदान आणि आदर्श आपल्या जीवनात उतरवले तरच या पुतळा ಪ್ರತಿಷ್ಠಾಪನೆಯ ಖರ ಅರ್ಥ ಪ್ರಾಪ್ತ ಹೋಯಿಲ್ ಕೊಟ್ಟುಬಿಡ್ರಿ ನಮ್ಮ ರೈತನಿಗೆ ನೀರು ಅಂತಕ್ಕಂತದ್ದು ಕೊಟ್ಟುಬಿಡ್ರಿ ನಿರುದ್ಯೋಗಿಗಳಿಗೆ ಉದ್ಯೋಗ ಅಂತಕ್ಕಂತ ಕೊಟ್ಟುಬಿಡ್ರಿ ಇದು ನಿಜವಾಗಿ ಸಮಾಜವನ್ನು ಮುಂತರಲಿಕ್ಕೆ ಸಾಧ್ಯ ಅಂತಕ್ಕಂತದನ್ನ ನಾವೆಲ್ಲ ಗಮನ ಹರಿಸಬೇಕಾಗ್ತದ ಅಂತ ಪ್ರಬುದ್ಧವಾಗಿರ್ತಕ್ಕಂತ ವಿಚಾರವನ್ನ ಇವತ್ತು ನಿಮ್ಮೆಲ್ಲ ತಂದೆ ತಾಯಿ ನಿಮಗೆ ಕಷ್ಟಪಟ್ಟು ಶಾಲೆ ಕಲಿಸಲಿಲ್ಲ ಅಂದ್ರ ನೋಡು ಬಂಧುಗಳೇ ಇಡೀ ಜಂಬಿಗೆ ಹೆಸರು ಬಂದಾಗ ಇಡೀ ಫ್ಯಾಮಿಲಿ ಪುಣ್ಯಾತ್ಮರು ಡಾಕ್ಟರ್ ಅಂತಕ್ಕಂತ ಸುದ್ದಿ ಬರ್ತದೆ ನಾನು ಪುಕ್ಕಟ್ಟೆ ಎಲ್ಲಾನು ಇಟ್ಟಾಗ ನಾಗಪ್ಪ ಕಾಕ ಅಂದ ನೀ ಪುಕ್ಕಟ್ಟೆ ಇಟ್ಟೆ ಅಂದ್ರೆ ಅದಕ್ಕೆ ಬೆಲೆ ಬರೋದಿಲ್ಲ ₹1 ತಗೊಳ್ಳೋದು ಕಲಿ ಅಂತ ಹೇಳಿದ್ರು ನಮ್ಮ ಮಟ್ಟಕ್ಕೆ ಪುಣ್ಯಾತ್ಮರೇ ಇನ್ನೂ ತಳ ಯಾವ್ದು ತರನಿದು ಬರ್ಲಿಕ್ಕೆ ಇನ್ಕಮ್ ಇಲ್ಲ ಬೆಳತಾನ ಡೊಳ್ಳಿನ ಹಾಡ ಹಾಡ್ತೀವಿ ಚಂತಾನ ಪುಣ್ಯಾತ್ಮರ ಪ್ರವಚನ ತಿರುಗಿತೀವಿ ಎಷ್ಟು ಗುರು ಕೊಟ್ಟ ವಿದ್ಯಾ ಅದನ್ನ ಧರ್ಮ ಪ್ರಸಾರಕ್ಕಾಗಿ ಬಳಸ್ತಕ್ಕಂಥವ್ರು ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಇಂಥ ಸರ್ಕಾರ ನಿರ್ಮಾಣ ಮಾಡೋದ್ರ ಜೊತೆಯಾಗಿ ಸಮಾಜಕ್ಕೆ ಮುಖ್ಯವಾಗಿ ಏನ್ ಬೇಕು ಅಂತ ಕೇಳಿದ್ರೆ ಸಂಸ್ಕಾರ ಬೇಕು, ಚಿಂತನೆ ಬೇಕು ಬಹಳ ಜನ ಎಲ್ಲ ಸಮುದಾಯದವರು ಕೂಡಿರಿ ನೀವು ನಿಮ್ ಸಮಾಜದ ಗುರುಗಳ ಕಡೆ ಎಷ್ಟು ಸಲ ಹೋಗಿ ಭೇಟಿ ಆಗ್ತೀರಿ ವರ್ಷದಾಗೊಮ್ಮೆ ನೀವು ಸಮಾಜದ ಗುರುಗಳ ಎಲ್ಲೇರ ನೀವು ಹೋಗಿ ಭೇಟಿಯಾಗಿರನ ಆಶೀರ್ವಾದ ಪಡೆದಿರಿನ ಸಮಾಜದ ಸ್ವಾಮಿ ಸಮಾಜದ ಕಾರ್ಯಕ್ರಮ ಬರಲಿಲ್ಲ ಎತ್ತರಕ್ಕೆ ಬೆಳೆದಾನ ನೀವು ಬೈತೀರಿ ಅಂತ ಕೂತ ಆ ಸ್ವಾಮಿ ಏನ್ ಕಷ್ಟ ಪಡತಾನ ಸ್ವಾಮಿಗೆ ಏನ್ ತೊಂದರೆ ಐತಿ ಯಾರು ವಿಚಾರ ಮಾಡಿರೇನು ನಿಮ್ಮ ಕನಸ ನಿಮ್ ಗೋಚರವಾಗದಿರಿ ಯಾರಾದ್ರೂ ಒಬ್ಬ ಪುಣ್ಯಾತ್ಮರ ಸಮಯ ಅವಕಾಶ ಸಿಕ್ಕಾಗ ಸಮಾಜದಲ್ಲಿ ನಡೀತಕ್ಕಂತ ಕುಂದುಕೊರತೆಗಳು ನೀವು ಸ್ಪಂದನ ಮಾಡಬೇಕು ಅಂತಕ್ಕಂತ ವಿಚಾರ ಅಲ್ಲಿ ಬಂದವನ್ರಿ ಇಲ್ಲಿ ಅಜ್ಜ ಕೂತಾರ ಒಳಗ್ ಕರ್ಕೊಂಡು ಹೋದ್ರ ನನಗೆ ಮೊದಲ ಅಲಕ್ ನೋಡಿದ್ರೆ ಮೊದಲು ಅಂಜಿಕ್ ಬರ್ತದ ನನಗೆ ವಸಂತರ ಅಬಾಜಿಯವರು ಆವತ್ತ ನಮ್ಮ ಹಳ್ಳಿಗೆ ಬಂದು ಶಾಲೆ ಕಟ್ಲಿಲ್ಲ ಅಂದ್ರೆ ನಾವ್ ಯಾರು ಶಾಲೆ ಕಲೀಲಿಕ್ಕೆ ಸಾಧ್ಯ ಇಲ್ಲ ಆಗಿತ್ತು ಬಂಧುಗಳೇ ಆ ಪುಣ್ಯಾತ್ಮರು ಇನ್ನೂ ನಾವು ನೆನೆಸ್ಬೇಕು ನಾನು ಬೆಕ್ಕೇರಿಗೆ ಹೋದಾಗ ಸರ್ ಅಬಾಜಿಯವರು ನಾನು ನಿಮ್ ಶಾಲೆಯೊಳಗೆ ಕಲ್ತೀನಿ ಅಂತಕ್ಕಂಥ ಒಂದೇ ಒಂದು ಮಾತು ಹೇಳಿದ್ರು ನಮ್ಮ ಶಾಲೆಯೊಳಗೆ ವಾರದಾಗ 3 ದಿವಸ ನಿಮ್ಗೆ ಅಧ್ಯಾತ್ಮ ಹೇಳಲಿಕ್ಕೆ ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೋತೀವಿ ಬಂದು ಬಿಡ್ರಿ ಅಂದ್ರು ನಾನು ಒಂದೇ ಶಾಲೆಗೆ ಬಂದಿರೋದು ಉದ್ಧಾರ ಆಗೋದಿಲ್ರಿ ಇಡೀ ಸಮಾಜಕ್ಕಾಗಿ ಏನಾದ್ರು ನೀಡಬೇಕಾಗಿತ್ತು ಅಂತಕ್ಕಂಥ ಮಾತನ್ನ ಯಾಕೆ ಕಳಕಳಿಯನ್ನು ತೋಡ್ಕೋತಾ ಇದ್ದೇನೆ ಸಮಾಜ ನನಗೆ ಬಟ್ಟೆ ಕೊಟ್ಟದ ಅನ್ನ ಕೊಟ್ಟದ ತಿರುಗಲಿಕ್ಕೆ ಗಾಡಿ ಕೊಟ್ಟದ ಇಷ್ಟೆಲ್ಲ ಕೊಟ್ಟ ಬಳಿಕ ಸಮಾಜಕ್ಕೆ ನಾನು ಏನು ಕೊಟ್ಟಿನಿ ಅಂತ ತಿಳ್ಕೊಂಡು ಹಗಲ ರಾತ್ರಿ ಚಿಂತನೆ ಆಗ್ತದ ಬಂಧುಗಳು ಚಿಂತನೆ ಆಗ್ತದೆ ನಾವೆಲ್ಲಿ ಹೋಗಿ ಶಾಸ್ತ್ರ ಕಲ್ತು ಬಂದಿಲ್ಲ ಕ್ರಮಬದ್ಧ ತಿಳ್ಕೊಂಡಿಲ್ಲ ಆದ್ರೂ ನಮ್ ಗುರುಗಳು ಡೊಳ್ಳಿನ ಪದ್ಯ ಹಾಡ್ತಿದ್ರು ನಮ್ ಧರ್ಮದ ಲಾಂಛನ ಅದನ್ನೇ ನಾನು ಮುಂದುವರ್ಸ್ಕೊಂಡು ಬಂದಿರತಕ್ಕಂಥ ಡೊಳ್ಳಿನ ಹಾಡಂದ್ರೆ ಕನಿಷ್ಠ ತಿಳಿಬೇಡ್ರಿ ಅದೇ ಡೊಳ್ಳಿನ ಹಾಡನ್ನು ಹಾಡ್ತಕ್ಕಂಥ ಪಂಚಮಸಾಲಿ ಚನ್ನಬಸಪ್ಪ ಗೌಡ ಬೀಜ ಬಿಡ್ಲಾರ್ದ ಭೂಮಿ ನಾಟಿಸಿ ತೋರಿಸಿರ್ತಕ್ಕಂಥದ್ದು ಅದರಲ್ಲಿ ಶಕ್ತಿಯದ ಬಂಧುಗಳು ಈ ಪರಂಪರೆಯನ್ನ ನೀವೆಲ್ಲರೂ ಯುವಕರು ಹಿಂದೆ ಯಾರ್ಯಾರು ಏನೇನ್ ಮಾಡೋರಕ್ಕ ನೀವು ಮುಂದೆ ಪುಣ್ಯಾತ್ಮರ ಸಮಾಜಕ್ಕೆ ನಾನು ಏನ್ ಮಾಡಿ ಸಮಾಜಕ್ಕೆ ನನ್ನ ಕೊಡುಗೆ ಏನದು ಸಮಾಜದೊಳಗೆ ಪುಣ್ಯಾತ್ಮರು ಇರ್ತಕ್ಕಂಥ ಅಧ್ಯಾತ್ಮ ಕೇಂದ್ರಗಳು ಎಲ್ಲೆಲ್ಲದಾವ್ ಒಂದ್ಸಲ ನಾವು ಹೋಗಿ ನೋಡ್ಬೇಕಲ್ಲ ಭೇಟಿ ಆಗಬೇಕಲ್ಲ ಮಾಡ್ತಾರೆ ಅಂತ ಕೇಳಿದ್ರೆ ಮದುವೆ ಕಾರ್ಡ್ದಾಗ ಮೊದಲು ಹೆಸರು ಹಾಕೊಂಡು ಎಲ್ಲ ಮಾಡ್ಕೊಂಡು ಅಪ್ಕೊಂಡು या प्रसंगी माजी खासदार अमरसिंह पाटील, नगर परिषद अध्यक्ष वसंत लाळी, नागप्पा कंटीकर, DS नायक, डॉक्टर LS जांभगी आणि इतर मान्यवर उपस्थित होते। ब्युरो रिपोर्ट KMM मराठी, हारुगेरी।